ಇವತ್ತು ಇದು ಬರೀ ಸಿಮೆಂಟ್ ಮತ್ತೆ ಕಲ್ಲು, ಸಿಮೆಂಟ್ ಮತ್ತೆ ಮಣ್ಣಿನಿಂದ ನಿರ್ಮಾಣವಾಗಿರುವಂತಹ ವಿಶ್ವವಿದ್ಯಾಲಯ ಅಲ್ಲ ಇದು. ಇದು ಒಂದು ಜ್ಞಾನದ ದೇಗುಲ. ಈ ಒಂದು ಜ್ಞಾನ ದೇಗುಲದಲ್ಲಿ ಬರುವಂತಹ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ವಿಶ್ವಕ್ಕೆ ಜ್ಞಾನವನ್ನ ಕೊಡುವಂತ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿ ಒಂದು ಕಲ್ಪನೆ ಇಟ್ಟು ಇವತ್ತು ನಮ್ಮ ಪರಮೇಶ್ವರರಿಗೆ ತಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಹೇಳೋದಿಷ್ಟೇ, ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನಮ್ಮ ಕುಲಪತಿಗಳಿಗೆ, ಕುಲ ಸಚಿವರಿಗೆ ಮತ್ತೆ ಹೇಳೋದು ಶಿಕ್ಷಕರಿಗೆ ಹೇಳೋದಿಷ್ಟೇ, ಇಲ್ಲಿ ನೀವು ಮಾಡುವಂತ ಪಾಠ, ನೀವು ಕೊಡುವಂತ ಸಂಸ್ಕಾರ, ನೀವು ಕೊಡುವಂತ ಒಂದು ಶಿಕ್ಷಣ, ಆ ಮಗು ವಿಶ್ವದಲ್ಲೇ ಡಾಕ್ಟರ್ ಅಂಬೇಡ್ಕರ್ ಮತ್ತೆ ಸರ್ವ ವಿಶ್ವೇಶ್ವರಯ್ಯನಂತ ಒಬ್ಬ ಶ್ರೇಷ್ಠ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವಂತ ಒಂದು ನಾಯಕತ್ವವನ್ನು ಇಲ್ಲಿ ಕೊಡಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ಅನೇಕ ಮಹನೀಯರನ್ನ ಕೊಟ್ಟಿದ್ದಾರೆ. ಪರಮಾಣು ವಿಜ್ಞಾನಿಗಳಾದ ರಾಜಾರಾಮಣ್ಣವರನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಈ ಮಣ್ಣು ಕೊಟ್ಟಂತ ಒಬ್ಬ ಶ್ರೇಷ್ಠ ವಿಜ್ಞಾನಿಯನ್ನ ಕೊಟ್ಟಂತ ಮಣ್ಣು ಇವತ್ತು. ಅದೇ ರೀತಿ ಇವತ್ತು ಈ ಭೂಮಿಯಲ್ಲಿ ಕನ್ನಡದ ಕಣ್ವ ಎಂದು ಹೆಸರಾದ ಆಚಾರ್ಯ ಡಾಕ್ಟರ್ BM ಶ್ರೀಕಂಠಯ್ಯನವರನ್ನ ಕೊಟ್ಟಂತ ಜಿಲ್ಲೆ ಇದು. ಕನ್ನಡದ ಶ್ರೇಷ್ಠ ಅಧ್ಯಾಪಕರಾದಂತಹ ಶ್ರೀ ಕುವೆಂಪು ಅವರ ಸಹಪಾಠಿಯಾದಂತಹ ಪ್ರೊಫೆಸರ್ DM ಶ್ರೀಕಂಠಯ್ಯನವರನ್ನ ಕೊಟ್ಟಂತ ಈ ಭೂಮಿ. ಅದೇ ರೀತಿ ರಂಗಭೂಮಿಯಲ್ಲಿ ಮೇರುನಟ ಸಾಹಸಿ ನಿರ್ದೇಶಕ ಶ್ರೀ ಗುಬ್ಬಿ ವೀರಣ್ಣ ಅವರನ್ನ ಕೊಟ್ಟಂತ ಈ ಮಣ್ಣು. ಒಬ್ಬರೇ ಇಬ್ಬರೇ ಇಂಥ ಶ್ರೇಷ್ಠ ಜನರನ್ನ ಜನಿಸಿ ನಡೆದಾಡಿದ ಪುಣ್ಯ ಭೂಮಿ ಇದು. ಇಂಥ ಭೂಮಿಯಲ್ಲಿ ಓದುವ ಮಕ್ಕಳಿಗೆ ಈ ಎಲ್ಲ ಮಹಾನುಭಾವರ ಆದರ್ಶವಾಗಬೇಕು ಎನ್ನುವ ಕಾರಣಕ್ಕಾಗಿ ಅವರ ಸ್ಮರಣೆಯನ್ನು ನಾನು ಮಾಡಿದ್ದೇನೆ. ಶಿಕ್ಷಕರೇ, ವಿದ್ಯಾರ್ಥಿನಿಯರೇ, ಏಕೆಂದರೆ ಇತಿಹಾಸ ಗೊತ್ತಿದ್ದರೆ ಮಾತ್ರ ಇತಿಹಾಸ ತಿಳಿಸಲು ಸಾಧ್ಯ. ಈ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ರಾಜಾರಾಮಣ್ಣ, ಒಬ್ಬ BMC, ಒಬ್ಬ ಗುಬ್ಬಿ ವೀರಣ್ಣ ಕೊಡುವಂತಾಗಬೇಕು. ಆಗ ತುಮಕೂರು ವಿಶ್ವವಿದ್ಯಾಲಯ ಒಂದು ಜಿಲ್ಲೆಯ ಅಥವಾ ಒಂದು ಪ್ರದೇಶದ ವಿಶ್ವವಿದ್ಯಾಲಯವಾಗಿ ಮಾತ್ರ ಉಳಿಯುವುದಿಲ್ಲ, ಮೈಸೂರು ಮತ್ತೆ ಕರ್ನಾಟಕ ವಿಶ್ವವಿದ್ಯಾಲಯಗಳಾಗಿ ನಾಡಿನಾದ್ಯಂತ ಹೆಸರನ್ನು ಮಾಡುತ್ತದೆ. ಹೀಗೆ ಈ ಹೆಸರು ತರುವ ಜವಾಬ್ದಾರಿ ಈ ವಿಶ್ವವಿದ್ಯಾಲಯದ ನಾಯಕರಾದ ಇಲ್ಲಿನ ಕುಲಪತಿಗಳ ಮೇಲೆ ಇದೆ, ಅವರ ಸಹವರ್ತಿಗಳ ಮೇಲೆ, ಶಿಕ್ಷಕರ ಮೇಲೆ ಇದೆ ಅಂತ ಹೇಳಿ ನಾನು ಅಭಿಪ್ರಾಯವನ್ನು ಪಡುತ್ತೇನೆ. ಜೀವನದಲ್ಲಿ ನಾವು ಯಾವಾಗಲೂ ನಮ್ಮ ತಂದೆ ತಾಯಿಗಳನ್ನ ಜ್ಞಾಪಕ ಮಾಡ್ತೇವೆ, ಒಳ್ಳೆ ಗುರುಗಳನ್ನ ಜ್ಞಾಪಕ ಮಾಡ್ತೇವೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರೆ ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರು ಯಾವಾಗಲೂ ಅಸೆಂಬ್ಲಿಯಲ್ಲಿ ಜ್ಞಾಪಕ ಮಾಡ್ಕೊಳ್ತಾರೆ. ನನಗೆ ರಾಮಪ್ಪ ಅಂತ ಒಬ್ಬ ಶಿಕ್ಷಕರು ನನಗೆ 4ನೇ ಕ್ಲಾಸ್ಗೆ ನೇರವಾಗಿ ಕರ್ಕೊಂಡೋಗಿ ನಮಗೆ ಶಿಕ್ಷಣವನ್ನ ಕೊಟ್ಟರು, ಅವತ್ತು ಓದನ್ನ ಕೊಟ್ಟರು. ಅವರು ಕೊಟ್ಟಂತ ಅವತ್ತು ನನಗೆ ಶಿಕ್ಷಣ ಕೊಡ್ತಾ ಇಲ್ಲ ಅಂದ್ರೆ ನಾನೇನೋ ಕುರಿ ಕಾಯ್ತಾ ಇದ್ದೆ ಅಂತೇಳಿ. ಅದರಿಂದ ಇವತ್ತು ಯಾಕೆ ರಾಮಪ್ಪನವ್ರನ್ನ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದರೂ ಜ್ಞಾಪಕ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವತ್ತಿನ ಅವರ ಕಳಕಳಿ ಮತ್ತೆ ಕಾಳಜಿ ಇಟ್ಟು ಅವರನ್ನು ಶ್ರೇಷ್ಠ ನಾಯಕರಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅವತ್ತಿನ ರಾಮಪ್ಪ ಮೇಷ್ಟ್ರು. ಹಾಗೆ ನಮ್ಮ ಪರಮೇಶ್ವರರು ಕೂಡ ಅವರ ತಂದೆಯನ್ನ ಜ್ಞಾಪಕ ಮಾಡ್ಕೊಳ್ತಾರೆ. ಅವರ ತಂದೆಯವರು ಒಂದು ಸಂಸ್ಕಾರ ಕೊಡ್ತಾ ಇದ್ರೆ, ಅವರ ತೆಗೆದುಕೊಂಡು ಐಡಿಯಾಲಜಿ ಇಟ್ಕೊಂಡು ಮಗುವನ್ನ ಬೆಳೆಸ್ತಾ ಇದ್ರೆ ಇವತ್ತು ಪರಮೇಶ್ವರ ಇಲ್ಲಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ನಾಡಿನಾದ್ಯಂತ ಹೆಸರು ಮಾಡಕ್ಕಾಗ್ತಿರಲಿಲ್ಲ. ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಒಂದು ಹೆಜ್ಜೆ ಗುರುತನ್ನು ಬಿಡಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರಿಂದ ನಮ್ಮ ನಮ್ಮ ಮಕ್ಕಳು ಯಾವಾಗಲೂ ತಂದೆ ತಾಯಿಗಳನ್ನ ಗುರುಗಳನ್ನ ಸ್ಮರಣೆ ಮಾಡಬೇಕು. ನನಗೆ ಯಾವಾಗಲೂ ಜ್ಞಾಪಕ ಬರ್ತಿರ್ತಾರೆ ವಿಶ್ವವಿದ್ಯಾಲಯದಲ್ಲಿ. ನನಗೆ MS ತಿಮ್ಮಪ್ಪ ಅಂತ ಹೇಳಿದ್ರು ಒಬ್ಬ ವೈಸ್ ಚಾನ್ಸಲರ್ ಇದ್ರು, ಅವರು ಇವಾಗ ಇಲ್ಲ. ಅವರು ನನಗೆ ರೆಫರ್ ಮಾಡಲಾಗಿದ್ರು. ನನಗೆ ರಾಜಕೀಯ ಕ್ಷೇತ್ರಕ್ಕೆ ತಂದಂತವರು MK ಶ್ರೀಧರ್ ಅಂತ ಯೂನಿವರ್ಸಿಟಿ ಅವರು ಪ್ರೊಫೆಸರ್ ಇದ್ರು AVP. ಅವರು ನನಗೆ ಕೊಟ್ಟಂತ ಮಾರ್ಗದರ್ಶನ, ನನಗೆ ಕೊಟ್ಟಂತ ನಾಯಕತ್ವ ಇವತ್ತು ನಾವು ಶಾಸಕರಾಗಿ ನಿಲ್ಲಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಾವು MS ತಿಮ್ಮಪ್ಪರನ್ನ ಮತ್ತೆ MK ಶ್ರೀಧರ್ ಅವರನ್ನ ನಾವು ಜ್ಞಾಪಕ ಮಾಡಲೇಬೇಕಾಗುತ್ತೆ ಸಂದರ್ಭದಲ್ಲಿ. ಆದ್ರಿಂದ ನಮ್ಮ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳಿಗೆ ರೋಲ್ ಮಾಡೆಲ್ಸ್ಗಳಾಗಿ ಪರಿವರ್ತನೆ ಮಾಡುವಂತ ಶಕ್ತಿ ವಿಶ್ವವಿದ್ಯಾಲಯದಲ್ಲಿ ಇರುತ್ತೆ. ಅದರಿಂದ ಈ ಸಂದರ್ಭದಲ್ಲಿ ನಾನು ಇಲ್ಲಿನ ಶಿಕ್ಷಕರು ಕೂಡ ಇಲ್ಲಿ ಕಲಿಯುವ ಬರುವ ವಿದ್ಯಾರ್ಥಿಗಳಿಗೆ ಅವರ ಜೀವನದ ಉದ್ದಕ್ಕೂ ನೆನಪಿಡುವ ಹಾಗೆ ಕಲಿಸಬೇಕು. ಜೀವನದ ಮೌಲ್ಯಗಳನ್ನು ಹೇಳಿಕೊಡಬೇಕು. ವಿದ್ಯಾರ್ಥಿಗಳು ಗಳಿಸುವ ಮುಖ್ಯವಲ್ಲ, ಆದರೆ ಹೊರಗಿನ ಸಮಾಜಕ್ಕೆ ಹೋಗಿ ಅವರು ಕೊಡುವ ಕೊಡುಗೆ ದೊಡ್ಡದು. ವಿದ್ಯಾರ್ಥಿಗಳನ್ನು ಸ್ವಾರ್ಥಕ್ಕಾಗಿ ಬೆಳೆಸುವ ಬದಲು ಸಮಾಜಮುಖಿಯಾಗಿ ಬೆಳೆಸುವ ಹೊಣೆ ನಿಮ್ಮ ಮೇಲೆ ಇದೆ. ಪ್ರೊಫೆಸರ್ಗಳಿಗೆ ಕುತೂಹಲವನ್ನ ಮತ್ತೆ
ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಕುತೂಹಲವನ್ನ ಮತ್ತು ಪ್ರಶ್ನಿಸುವ ಗುಣವನ್ನ ನಾವು ಬೆಳೆಸಬೇಕಾಗಿದೆ ಯೂನಿವರ್ಸಿಟಿಗಳಲ್ಲಿ. ಅದರಲ್ಲಿ ಇರುವ ಅವರಲ್ಲಿರುವ ನಾಯಕತ್ವ ಗುಣಗಳನ್ನು ನೀವು ಬೆಳೆಸಬೇಕಾಗುತ್ತದೆ. ಏಕೆಂದರೆ ಸಮಾಜ ಸೇವಕರು ಬೇಕಾದ ಹಾಗೆ ನಾಯಕರು ಬೇಕಾಗಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ಒಬ್ಬ ಸಿದ್ದರಾಮಯ್ಯ ಆಗಬಹುದು, ಒಬ್ಬ ಪರಮೇಶ್ ಸಾಹೇಬರು ಆಗಬಹುದು, ಒಬ್ಬ ನರೇಂದ್ರ ಮೋದಿಯೂ ಕೂಡ ಆಗಬಹುದು ಅಂತ ಯಾರಿಗೆ ಗೊತ್ತು? ಇವೆಲ್ಲವನ್ನ ಸೃಷ್ಟಿ ಮಾಡುವಂತ ಶಕ್ತಿ ಇಲ್ಲಿಯ ಶಿಕ್ಷಕರಿಗೆ ಮತ್ತೆ ಪ್ರೊಫೆಸರ್ಗಳ ಮೇಲೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ.